ನಮಗೆ ಸಮಸ್ಯೆಗಳು ಯಾಕೆ ಬರ್ತಾ ಇದ್ದಾವೆ, ತೊಂದರೆಗಳು ಯಾಕೆ ಬರ್ತಾ ಇದ್ದಾವೆ? ಎಷ್ಟೋ ಸಾರಿ ನಾವು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ, ಅದಕ್ಕೋಸ್ಕರ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ? ಎಷ್ಟೋ ಸಾರಿ ಈಗ ಆರಾಧನೆ ಮಾಡು ಕೂಡ ನಮ್ಮ ಪ್ರಿಯರು ಈ ಥರ ಹೇಳಿದರು, ನೀನು ಕಿವುಡನಲ್ಲ, ನೀನು ಸಹಾಯ ಮಾಡಲಿಕ್ಕೆ ನಿನ್ನ ಕೈ ಮೋಟುಗೈ ಅಲ್ಲ. ಹಾಗಾದರೆ ದೇವರ ಹಸ್ತ ಯಾವಾಗಲೂ ನಮ್ಮನ್ನು ಶಕ್ತಿಗೊಳಿಸಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿದೆ. ದೇವರು ನಮ್ಮನ್ನು ಯಾವಾಗಲೂ ಕೇಳಿಸಿಕೊಳ್ತಾ ಇದ್ದಾರೆ. ಆದರೂ ನಮಗೆ ಯಾಕೆ ಸಮಸ್ಯೆಗಳು? ಸಾರಿ 2ನೇ ಅಧ್ಯಾಯದಲ್ಲಿ ನೀವು ಮನೆಗೆ ಹೋಗಿ ಓದ್ಕೊಳ್ರಿ. 2ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವಿಮೋಚನೆ ಕಾಂಡ 2 ಕೊನೆಯ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಸ್ರಾಯೇಲರು ತಾವು ಕಣ್ಣೀರಿಡುವಂಥದ್ದನ್ನು, ಅವರು ಕಷ್ಟಪಡುವುದನ್ನು ದೇವರು ಕೇಳಿ ನೋಡಿ ಅವರ ಮೇಲೆ ಆತನು ಲಕ್ಷ್ಯವಿಟ್ಟನು, ಅವರಿಗೆ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ ಒಬ್ಬ ನಾಯಕನನ್ನು ದೇವರು ಎಬ್ಬಿಸುವುದೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನೇಕ ನಮ್ಮ ಕಷ್ಟಗಳಿಗೆ, ನಮ್ಮ ಕಣ್ಣೀರುಗಳಿಗೆ ಈಗಾಗಲೇ ನಾವು ಕೀರ್ತನೆಯಲ್ಲಿ ಓದಿಕೊಂಡಿರುವಂತೆ ನಾವೇ ಕಾರಣರಾಗಿರ್ತೀವಿ. ನಮ್ಮ ಅನೇಕ ಸಮಸ್ಯೆಗಳಿಗೆ, ಅನೇಕ ಕಷ್ಟಗಳಿಗೆ, ಇವತ್ತು ಅನುಭವಿಸುವಂಥ ಅನೇಕ ಪರಿಸ್ಥಿತಿಗಳಿಗೆ ನಾವೇ ಕಾರಣ ಆಗಿರ್ತೀವಿ. ನಮ್ಮ ಅವಿಧೇಯತೆ ಕಾರಣ ಆಗಿರ್ತದೆ, ನಮ್ಮ ಅವಿಧೇಯತೆ ಕಾರಣ ಆಗಿರ್ತದೆ, ವಾಕ್ಯಕ್ಕೆ ವಿರೋಧವಾಗಿರುವಂಥ ಜೀವನ ಇರ್ತದೆ. ಎಷ್ಟೋ ಸಾರಿ ತಪ್ಪಾದ ಯೋಚನೆಗಳನ್ನು ಮಾಡುವಂಥದ್ದು, ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ನಮ್ಮ ಬಾಯಿಂದ ಅನೇಕ ದುರ್ಭಾಷೆಗಳನ್ನು ಮಾತನಾಡುವಂಥದ್ದು, ಶಾಪದ ಮಾತುಗಳನ್ನು ನಾವು ಮಾತನಾಡುವಂಥದ್ದು, ಅಥವಾ ಕೆಟ್ಟ ದೃಷ್ಟಿಯಿಂದ ನಾವು ಇತರ ನೋಡುವಂಥದ್ದು, ಅಥವಾ ಅಸೂಯೆ ಪಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಇತರರಿಗೆ ತೊಂದರೆ ಮಾಡುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ವಂಚಿಸುವಂಥ ಸ್ವಭಾವಗಳು, ಈ ಥರ ಅನೇಕ ಸ್ವಭಾವಗಳಿಂದ ನಾವೆಷ್ಟೋ ಸಾರಿ ಸಮಸ್ಯೆಯನ್ನು ನಾವೇ ತಂದುಕೊಳ್ತೇವೆ. ಅನೇಕ ಸಮಸ್ಯೆಗಳಲ್ಲಿ, ಇವತ್ತಿರುವಂಥ ಅನೇಕ ಸಮಸ್ಯೆಗಳಲ್ಲಿ ನಮಗೆ ನಾವೇ ಸಮಸ್ಯೆಯನ್ನು ತಂದುಕೊಳ್ತೀವಿ. ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾವು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇಲ್ಲ. ವಾಕ್ಯವನ್ನು ಯಾವಾಗ ಅರ್ಥ ಮಾಡಿಕೊಳ್ತೀವೋ ಅಥವಾ ಯಾವಾಗ ವಾಕ್ಯವನ್ನು ನಾವು ಅಭ್ಯಾಸ ಮಾಡ್ತೀವೋ ಆವಾಗ ಈ ರೀತಿಯಾದಂಥ ಸ್ವಭಾವಗಳು ನಮ್ಮಿಂದ ಏನಾಗ್ತವೆ, ದಿನದಿಂದ ದಿನ ದೂರ ಹೋಗ್ತವೆ. ಎಷ್ಟೋ ಜನ ಹೇಳ್ತಾರೆ, ನಾವು ಕಷ್ಟಪಟ್ಟು ದುಡಿದ್ರೆ ಒಳ್ಳೇದಾಗುತ್ತೆ. ನೀವು ಯೋಚನೆ ಮಾಡ್ರಿ, ಕಷ್ಟಪಟ್ಟು ದುಡಿಯುವವರು ಹೆಚ್ಚು ಉದ್ಧಾರ ಆಗ್ಲಿಕ್ಕೆ ಆಗಿದೆಯಾ, ಅಥವಾ ಜ್ಞಾನದಿಂದ ದುಡಿಯುವಂಥವ್ರು ಅಥವಾ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾವುದು? ಜ್ಞಾನದಿಂದ ದುಡಿಯುವಂತ. ಹಾಗಾದ್ರೆ ಈ ಜ್ಞಾನಕ್ಕೆ ಮೂಲ ಯಾವುದಾಗಾದ್ರೆ, ಈ ಜ್ಞಾನಕ್ಕೆ ಮೂಲ ಯಾವುದು? ನಾವು ಇವತ್ತು ಕೆಲವೊಂದು ವಾಕ್ಯಗಳನ್ನು ನಾವು ಓದಿಕೊಂಡ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 7ನೇ ವಚನ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಓಕೆ. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಜ್ಞಾನಕ್ಕೆ ಮೂಲ ಯಾವುದು? ತಿಳುವಳಿಕೆ. ಯೆಹೋವನ ಭಯ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅಥವಾ ದೇವರ ವಾಕ್ಯಗಳನ್ನು ಸರಿಯಾಗಿ ಗಮನಿಸಿ ನಡೀತಾರೋ ಅವ್ರಿಗೇನೆ ಜ್ಞಾನ ಬರೋದು. ಜ್ಞಾನ ಇದ್ರೇನೆ ನಾವು ಬೆಳವಣಿಗೆ ಆಗೋದಂತ ವಾಕ್ಯ ಹೇಳ್ತದೆ, ಹೌದಾ? ನಾವು ಜ್ಞಾನ ಉಳ್ಳವರಾಗಿ ನಡ್ಕೊಳ್ಬೇಕು. ಸಮಯದ ವಿಷಯದಲ್ಲಿ, ಆದಾಯದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಮಕ್ಕಳನ್ನು ಬೆಳೆಸುವಂತ ವಿಷಯದಲ್ಲಿ ನಾವು ಏನೇ ಮಾಡಿದರೂ ಕೂಡ ನಮಗೆ ಜ್ಞಾನವು ಬಹಳ ಪ್ರಾಮುಖ್ಯ ಎಂಬುದಾಗಿ ಭಕ್ತನಾಗಿರುವಂತ ಸೊಲೊಮೋನನು ತನ್ನ ಪುಸ್ತಕದಲ್ಲಿ ಬರೀತಾ ಇದ್ದಾನೆ. ಹಾಗಾದ್ರೆ ಜ್ಞಾನ ಎಲ್ಲಿಂದ ಬರ್ತದಂದ್ರೆ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ಜ್ಞಾನ ಬರ್ತದೆ. ಯಾರು ದೇವರ ವಾಕ್ಯಗಳನ್ನು ಗಮನಿಸುತ್ತಾರೋ, ಯಾರು ದೇವರ ವಾಕ್ಯಗಳನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೋ, ದೇವರ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳ್ತಾರೋ, ಆಲಿಸ್ತಾರೋ, ಅದರ ಪ್ರಕಾರ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಲ್ಲಿ ಮಾತ್ರ ಹೆಚ್ಚಿನ ಜ್ಞಾನ ಬರಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ವಾಕ್ಯದಲ್ಲಿ ಈಗ ಓದಿದ ಪ್ರಕಾರವಾಗಿ ನಾವು ಜ್ಞಾನವನ್ನು ಅಸಡ್ಡೆ ಮಾಡ್ತೇವೆ. ನಾವು ದೇವರು ಕೊಡುವಂತ ಆ ಶಿಕ್ಷಣವನ್ನು ಕೂಡ ನಾವು ಅಸಡ್ಡೆ ಮಾಡುವುದರಿಂದ ನಮ್ಮಲ್ಲಿ ಜ್ಞಾನವು ಹೆಚ್ಚಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಪದೇ ಪದೇ ದೇವರ ಮಾತು ಒಂದು ಮಾತು ಹೇಳ್ತದೆ ನೋಡ್ರಿ. 2:1 ಎಲ್ಲರೂ ಹೋದ್ರೆ 2ನೇ ಅಧ್ಯಾಯ 1ನೇ ವಚನ. 2ನೇ ಅಧ್ಯಾಯ 1ನೇ ವಚನ ಎಲ್ಲರೂ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. 3ನೇ ಅಧ್ಯಾಯ 1ನೇ ವಚನ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಓಕೆ, ಕೆಲವರು ಓದ್ತಾ ಇಲ್ಲ ಶಬ್ದವಾಗಿ, ಸುಮ್ಮನೆ ನೋಡ್ತಾ ಇದ್ದಾರೆ. ಇದೇ ಅವಿಧೇಯ. 3ನೇ ಅಧ್ಯಾಯ 1ನೇ ವಚನ ಹೋದ್ರೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. 4ನೇ ಅಧ್ಯಾಯ 1ನೇ ವಚನ.
ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗುಡಿರಿ. ಓಕೆ, ಈಗ ನಾವೆಲ್ಲರೂ ಕೂಡ 10ನೇ ವಚನದಿಂದ 27ನೇ ವಚನ ತನಕ ಎಲ್ಲರೂ ಓದಿಕೊಂಡು, ಎಲ್ಲರೂ ಸ್ವಲ್ಪ ನೀವು ಗಮನ ಇಟ್ಟು ಮಾತುಗಳನ್ನು ಒಂದೊಂದಾಗಿ ಓದ್ರಿ. 4ನೇ ಅಧ್ಯಾಯ 10ನೇ ವಚನದಿಂದ 27ನೇ ವಚನ ತನಕ ನಾವೆಲ್ಲರೂ ಓದಿಕೊಳ್ಳೋಣ ಈ ಸಮಯದಲ್ಲಿ. ಓಕೆ. ಕಂದ, ಆಲಿಸಿ ನನ್ನ ಮಾತುಗಳನ್ನು ಕೇಳು. ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗವನ್ನು ನಿನ್ನನ್ನು ನಡೆಸುವೆ. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟ ಆಗದು. ಓಡಿದರೆ ಮುಗ್ಗರಿಸುವುದಿಲ್ಲ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ. ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಹೊರೆಯಾಗು. ಮುಂದೆ ಮುಂದೆ ನಡೆ. ಕೇಡು ಮಾಡದಿದ್ರೆ ಅವರಿಗೆ ನಿದ್ರೆ ಹತ್ತದು. ಯಾರನ್ನಾದರೂ ಎಡವಿ ಬೀಳಿಸದಿದ್ರೆ ಅವರಿಗೆ ನಿದ್ರೆಗೆ ಭಂಗವಾಗುವುದು. ದುಷ್ಟತನವೇ ಅವರ ಅನ್ನ, ಬಲಾತ್ಕಾರವೇ ಅವರ ದ್ರಾಕ್ಷಾರಸ ಪಾನ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ತಾವು ಯಾವುದಕ್ಕೆ ಎಡವಿ ಬಿದ್ದಿದ್ದೇವೆಂಬುದಾಗಿ ಅವರಿಗೆ ಗೊತ್ತಾಗದು. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಗೂ ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳ ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ಅದರೊಳಗೆ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು. ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು. ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲನ್ನು ಕೇಡಿಗೆ ದೂರ. ಇಷ್ಟು ವಚನಗಳು ಒಂದೊಂದು ವಚನಗಳು ಕೂಡ, ಒಂದೊಂದು ಮಾತುಗಳು ಕೂಡ ನನ್ನ ಜೀವನದ ಬಗ್ಗೆ ಬರೆಯಲ್ಪಟ್ಟಿದೆ. ಯಾರ ಜೀವನದ ಬಗ್ಗೆ? ನೀವು ನನ್ನ ಅಂತೀರಾ? ನಿಮ್ ಕಡೆ ತೋರಿಸ್ಕೊಳ್ಳಿ. ನಾನು ಅನ್ಕೊಂಡೆ ಈ ಒಂದೊಂದು ವಚನವನ್ನು ವಿವರಣೆ ಮಾಡ್ತಾ ಹೋಗೋಣ ಸಂಜೆ 5-6 ಗಂಟೆವರೆಗೆ ಅಂತ. ಬಂದ ನೀವೆಲ್ಲ ಆಗ್ಲೇ ಬ್ರೇಕ್. ಯಾವಾಗ ಕಾಣಿಕಿಡುವ ಬ್ರೇಕ್, ಕೆಲವರಿಗೆ ಕಾಣಿಕಿಡುವಾಗ ಕೆಲವರಿಗೆ ಬ್ರೇಕ್. ಒಂದೊಂದು ವಚನ ಕೂಡ, ಒಂದೊಂದು ಮಾತುಗಳು ಕೂಡ ನನಗೋಸ್ಕರ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾನು ಇಸ್ರಾಯೇಲರು ಅವರು ಅರಣ್ಯ ಮಾರ್ಗದಲ್ಲಿ ಪ್ರವೇಶ ಮಾಡಿದ ಮೇಲೆ, ನಾವು ವಿಮೋಚನೆ ಕಾಂಡ ಪ್ರಾರಂಭ ಆದ ಮೇಲೆ, ಅವರು ಆ ಒಂದು ಐಗುಪ್ತ ದೇಶವನ್ನು ದಾಟಿ ಕೆಂಪು ಸಮುದ್ರವನ್ನು ದಾಟಿ ಬರುವಾಗ ದೇವರು ಅವರಿಗೆ ಒಂದು ಆಲೋಚನೆಯನ್ನು ಕೊಡ್ತಾರೆ. ಅಲ್ಲಿಂದ ಅವರ ಪ್ರಯಾಣ ಹೇಗಿರಬೇಕು, ಅಲ್ಲಿಂದ ಐಗುಪ್ತ ದೇಶದಿಂದ ಅವರು ಕಾನಾನ್ ದೇಶಕ್ಕೆ ಬರುವಂತ ಅವರ ಪ್ರಯಾಣ ಹೇಗಿರ್ಬೇಕೆಂಬುದಾಗಿ ದೇವರು ಅವರಿಗೆ ಒಂದು ಒಂದು ಪಿಕ್ಚರೈಸ್ ಅನ್ನು ಕೊಡ್ತಾನೆ. ಅವರ ಪ್ರಯಾಣ ಹೇಗಿರ್ಬೇಕೆಂಬುದಾಗಿ ಅವರಿಗೆ ಸರಿಯಾದಂತ ಗೈಡ್ ಲೈನ್ಸ್ ಕೊಡ್ತಾನೆ. ಕರೆಕ್ಟಾ? ಏನು ಕೊಡ್ತಾರೆ? ಗೈಡ್ ಲೈನ್ಸ್ ಕೊಡ್ತಾನೆ. ಇಂತಿಂಥ ಟೈಮಲ್ಲಿ ಹಿಂಗ್ ಮಾಡ್ಬೇಕು, ಇಂಥ ಟೈಮಲ್ಲಿ ಹಿಂಗಿರ್ಬೇಕು, ಈ ಟೈಮಲ್ಲಿ ಹೀಗಿರ್ಬೇಕು, ಈ ತರ ಮಾತಾಡ್ಬೇಕು, ಈ ತರ ನಡ್ಕೊಳ್ಬೇಕು, ಮುಟ್ಟಾದಾಗ ಹಿಂಗಾಗಿರ್ಬೇಕು, ಹೆರಿಗೆ ಆದಾಗ ಹಿಂಗಾಗಿರ್ಬೇಕು, ಅಥವಾ ಮಕ್ಕಳು ಬೆಳೆಯುವಾಗ ಹಿಂಗಿರ್ಬೇಕು. ಪ್ರತಿ ಒಂದೊಂದನ್ನು ಕೂಡ ಆತನು ಎಲ್ಲಿ ಯಾವುದು ಮಿಸ್ ಮಾಡ್ದಂಗೆ ಒಂದೊಂದನ್ನು ಕಲಿಸ್ಕೊಡ್ತಾ ಬರ್ತಾ ಇದ್ದಾರೆ. ನೀವೆಲ್ಲ ಓದಿದಿರಿ, ನಿಮಗೆಲ್ಲ ಗೊತ್ತಿದೆ. ಆದ್ರೆ ಇಲ್ಲಿಂದ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನೀವು ಬಹಳ ಪ್ರಾಮುಖ್ಯವಾಗಿದ್ದು ಏನಂದ್ರೆ, ದೇವರು ಅವ್ರಿಗೆ ಒಂದು ಮಾತು ಹೇಳ್ತಾನೆ. ನೀವು ಈ ಲೋಕದಲ್ಲಿ ಜೀವಿಸುವಂತ ಎಲ್ಲ ದಿನಗಳ ಕಾಲ ನನ್ನ ನಿಯಮವನ್ನು ನೀವು ಯಾವತ್ತೂ ಕೂಡ ಮೀರಬಾರದು. ಹೇಳಿದಾರೆ ಇಲ್ಲ? ನನ್ನ ನಿಯಮವನ್ನು ಮೀರಬಾರದು. ಆದ್ರೆ ಅದರ ಅರ್ಥ ಏನಂದ್ರೆ, ನೀವು ಪರಿಶುದ್ಧವಾಗಿ ಜೀವಿಸುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಇಸ್ರಾಯೇಲ್ ಜನರೇ, ನೀವು ಪರಿಶುದ್ಧವಾಗಿರಬೇಕು. ನಿಮ್ಮಲ್ಲಿ ಯಾವುದೇ ಕಳಂಕ ಇರಬಾರದು. ಇಲ್ಲಿ ಓದಿದೀವಲ್ಲ ಇಷ್ಟು ಮಾತುಗಳು, ನಿಮ್ಮ ಮಾತು ಸೊಟ್ಟ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು. ಓದಿದೀವಲ್ಲ, ನಿಮ್ಮ ಹೃದಯ ಬೇರೆ ವಿಷಯಗಳಿಗಾಗಿ ತವಕ ಪಡಬಾರ್ದು. ನಿಮ್ಮ ಹೃದಯ ಬೇರೆ ವಿಷಯಗಳಿಗಾಗಿ ಆತುರ ಪಡಬಾರದು. ಎಲ್ಲ ವಚನಗಳು ಆ ದಿನಮಾನಗಳಲ್ಲಿ ಮೋಶೆ ಮೂಲಕವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಎಲ್ಲರಿಗೂ ತಿಳಿಸ್ತಾನೆ. ಏನಂದ್ರೆ, ನೀವು ಪ್ರತಿದಿನ ಪರಿಶುದ್ಧವಾಗಿ ಜೀವಿಸುವಂಥದ್ದನ್ನು ಅಭ್ಯಾಸ ಮಾಡಿ. ಪರಿಶುದ್ಧವಾಗಿ ಜೀವಿಸುವಂಥದ್ದಂದ್ರೆ ಹೇಗೆ? ಪರಿಶುದ್ಧವಾಗಿ ಜೀವನ ಮಾಡುವಂಥದ್ದನ್ನಂದ್ರೆ ಹೇಗೆ? ಹಳೆ ಒಡಂಬಡಿಕೆಯಲ್ಲಿ ದೇವರು ಆಗಾಗ ಬಂದು ಹೋಗ್ತಾ ಇದೆ ಅಲ್ವಾ? ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ನಿವಾಸ ಮಾಡುವಂತ ಮಂದಿರ ಇರಲಿಲ್ಲ. ಆಗಾಗ ಬಂದು ಹೋಗ್ತಾ ಇದ್ದ, ಆಗಾಗ ಬಂದು ಅವರನ್ನು ಪ್ರೇರೇಪಿಸ್ತಿದ್ದ, ಅವ್ರಿಗೆ ಅದ್ಭುತ ಮಾಡ್ತಾ ಇದ್ದ, ಅವ್ರಿಗೆ ಏನ್ ಬೇಕೋ ಅದನ್ನು ಅಗತ್ಯ ಪೂರೈಸಿದ್ದ, ಮತ್ತೆ ಅವರು ಪ್ರಾರ್ಥನೆ ಮಾಡಿದಾಗ ಬರ್ತಾ ಇದ್ದ.
ಅದಕ್ಕೆ ಹಾನೋಕನು ಹೇಳ್ತೇನೆ, ದೇವರು ನನ್ನ ಜೊತೆ ನಡಿಬೇಕು ಸ್ವಲ್ಪ ಸಮಯ. ನೋಹನಿಗೆ ಹೇಳ್ತೇನೆ, ನನ್ನ ಜೊತೆ ನಡಿಬೇಕು ಸ್ವಲ್ಪ ಸಮಯ. ಅಬ್ರಾಹ್ಮನಿಗೆ ಹೇಳ್ತೇನೆ, 17ನೇ ಅಧ್ಯಾಯದಲ್ಲಿ ನಾನು ನಡಿಬೇಕು. ಹಾಗಾದ್ರೆ ಈಗ ದೇವರೊಂದಿಗೆ ನಡೆಯುವಂಥದ್ದು ಆತ ನಮ್ಮ ಜೊತೆಯಲ್ಲಿ ಬರುವಂಥದ್ದಲ್ಲ, ಆತ ನಮ್ಮಲ್ಲಿ ಇದ್ದುಕೊಂಡೇ ಆತನ ನಡೆಯುವವನಾಗಿದೆ. ಹಲ್ಲೆಲೂಯಾ. ನಮ್ಮೊಳಗೆ ಇದ್ದುಕೊಂಡೇ. ಹೇಗೆ ನಾವು ನೋಡ್ತೀವಿ, ಪ್ರತಿ ತಿಂಗಳು ನಾವು ನೋಡ್ತೇವೆ, ಆತನ ದೇಹ, ಆತನ ರಕ್ತದಲ್ಲಿ ನಾವು ಭಾಗವಹಿಸ್ತೇವೆ. ಅದು ನಮ್ಮ ದೇಹದಲ್ಲಿ ಹೋಗುವಾಗ, ನಮ್ಮ ಮನಸ್ಸಲ್ಲಿ ಹೋಗುವಾಗ, ನಮ್ಮ ಆತ್ಮದಲ್ಲಿ ಹೋಗುವಾಗ, ನಮ್ಮ ಯೋಚನೆಗಳಲ್ಲಿ ಹೋಗುವಾಗ ಆತನು ನಮ್ಮಲ್ಲಿ ವಾಸಿಸುತ್ತಿದ್ದಾನೆ. ಆತನ ಯೋಚನೆ ನಮ್ಮಲ್ಲಿದೆ, ಆತನ ಮನಸ್ಸು ನನ್ನಲ್ಲಿದೆ. ರಕ್ತ ಅಂದಾಗ ಜೀವ, ಆ ಜೀವ, ಆತನ ಜೀವ ನನ್ನಲ್ಲಿದೆ, ಆತನ ದೇಹ ನನ್ನಲ್ಲಿದೆ, ಆತನ ಮನಸ್ಸು ನನ್ನಲ್ಲಿದೆ ಎಂಬುದಾಗಿ ಆತನ ಜೊತೆ ನಡೆಯುವವರಾಗಿದ್ದೇವೆ. ಆದರೆ ನಾವು ನಡೆಯುವಂತ ಪ್ರತಿಯೊಂದು ದಿನ ಕೂಡ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಎಲ್ಲರೂ ಹೇಳ್ರಿ, ಪರಿಶುದ್ಧವಾಗಿ ಜೀವಿಸಬೇಕು. ಯಾರು? ನಾನು. ಇಸ್ರಾಯೇಲರಿಗೆ ಮೊಟ್ಟ ಮೊದಲು ಕೊಟ್ಟಂತ ಕಂಡೀಷನ್, ನೀವು ಪರಿಶುದ್ಧರಾಗಬೇಕು. ಪ್ರತಿ ವಿಶ್ರಾಂತಿ ದಿನವನ್ನು ಆಚರಣೆ ಮಾಡಬೇಕು. ಕಾಣಿಕೆಗಳಿಲ್ಲದೆ ಆಲಯಕ್ಕೆ ಬರಬಾರದು. ನಿಮ್ಮ ಕೊಣುವಿನಲ್ಲಿಯೂ ನಿಮ್ಮ ಎಲ್ಲಾ ವಿಷಯದಲ್ಲಿ ಪ್ರಥಮ ಫಲವನ್ನು ದಶಮ ಭಾಗವಾಗಿ ಅರ್ಪಿಸಬೇಕು. ನೀವು 7 ವರ್ಷದಲ್ಲಿ 7 ದಿನಗಳ ಕಾಲ ಹಬ್ಬಗಳನ್ನು ಆಚರಿಸಬೇಕು. ಈ ತರ ಅನೇಕ ದೇವರ ನಿಯಮಗಳನ್ನು ಕೊಡ್ತಾನೆ. ಪರಿಶುದ್ಧರಾಗಬೇಕನ್ನುವಂತ ಒಂದು ಮಾತಿನ ಮೇಲೆ ಒಂದು 25 ನಿಮಿಷಗಳ ಕಾಲ ನಿಮ್ಮ ಜೊತೆ ಮಾತನಾಡ್ತೇನೆ. ಗಮನಕ್ಕೆ ಕೇಳಿಸ್ಕೊಳ್ಳಿ.